ಹಲೋ ಹಾಯ್, ನಾನು ಸುಜಾತ ಶೆಟ್ಟಿ. ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾಯಿದ್ದೀನಿ. ಇವತ್ತೊಂದು ಒಳ್ಳೆ ತುಂಬ ರುಚಿಕರವಾದ ಟೇಸ್ಟಿಯಾಗಿರುವ ಹೀರೆಕಾಯಿ ಚಟ್ನಿ ಮಾಡಿ ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಹೀರೆಕಾಯಿ, ದೊಡ್ಡ ಹೀರೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಿಪ್ಪೆನ ಮೇಲ್ಮೇಲೆ ಗೆರೆ ಥರದ್ದೆಲ್ಲ ಬಿಡಿಸ್ಬೇಕು, ತುಂಬ ನಾರಿರುತ್ತಲ್ಲ ಹಾಗೆ ಚಿಕ್ಕದಾಗಿ ಸ್ಲೈಸ್ ಮಾಡಬೇಕು. ಎಳೆದು ತುಂಬ ಸಿಪ್ಪೆ ಜಾಸ್ತಿ ತೆಗಿಬಾರ್ದು. ಲೈನ್ ಥರ ಇರುತ್ತಲ್ಲ ಅದೆಲ್ಲ ತೆಗೆದು ಒಂದು ಮಾಡಿ ಇಟ್ಕೊಂಡೆ. ಇವಾಗ ಒಂದು ಬಾಣಲಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಬಾಡಿ ಆದಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀವು ಪಲ್ಯ ಮಾಡುವಾಗ ಎಷ್ಟು ಬೇಯಿಸ್ತೀರೋ ಅದೇ ಥರ ಈ ಎಣ್ಣೆಯಲ್ಲೇ ಚೆನ್ನಾಗಿ ಹೀರೆಕಾಯಿ ಬೇಯಬೇಕು. ಆವಾಗಲೇ ಚಟ್ನಿ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಫುಲ್ಲು ಫ್ರೈ ಆಗಿದೆ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟಿದೆ. ಆಮೇಲೆ ಚಟ್ನಿ ಮಾಡುವವಾಗ ನಾನು ಜಾಸ್ತಿ ನೀರೇ ಹಾಕಲ್ಲ, ಎಲ್ಲ 1-2 ಚಮಚ ನೀರು ಹಾಕ್ಕೊಂಡು ಡ್ರೈಯಾಗಿ ಮಾಡಿ ಇಟ್ಟರೆ ಒಂದು 15 ದಿನ ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ 1 ವಾರ ಇಟ್ಕೋಬೋದು. ಅದು ಆ ಕಡೆ ಹೀರೆಕಾಯಿ ಫ್ರೈ ಮಾಡಿ ಇಟ್ಕೊಂಡು ಇನ್ನೊಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕಿ 1 ಚಮಚ ಉದ್ದಿನಬೇಳೆ, 1-2 ಚಮಚ ಬಿಳಿ ಎಳ್ಳು, ಹಾಗೆ ಹಸಿಮೆಣ್ಸಿನ್ಕಾಯಿ ನಾನೊಂದು 10 ಹಾಕಿದ್ದೀನಿ. ಯಾಕಂದರೆ ಇದು ಜಾಸ್ತಿ ಖಾರ ಇಲ್ಲ, ನೀವು ಖಾರ ನೋಡಿಕೊಂಡು ಹಾಕಿ. ಒಂದು ದೊಡ್ಡ ಹೀರೆಕಾಯಿಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ. ಎಲ್ಲ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲೇ. ಒಟ್ಟಿಗೆ ಮಾಡಿದ್ರೆ ಸರಿ ಹೋಗಲ್ಲ, ಅದಕ್ಕೆ ಹೀರೆಕಾಯಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಗಮ್ಮಂತ ಎಳ್ಳು ಸ್ಮೆಲ್, ಒಳ್ಳೆಯದು ಎಳ್ಳು ಘಮ ಬರ್ತಾಯಿದೆ. ಹಾಗೆ ಅದು ಎಲ್ಲ ಫ್ರೈ ಆಗಿದೆ. ಇವಾಗ ನಾನು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಒಂಚೂರು ಹುಣಸೆ ಹಣ್ಣು ಹಾಕ್ಕೊಂಡು, ಅದು ತೆಂಗಿನಕಾಯಿನೂ ಹಾಕಿದ್ದೀನಿ ಫ್ರೈ ಮಾಡುವಾಗ. ಈಗ ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿ 1-2 ಚಮಚ ನೀರು ಹಾಕಿ ಡ್ರೈ ಥರ ರುಬ್ಕೊಂಡು ಬಂದೆ ನೋಡಿ. ಈಗ ಅದು ತಣ್ಣಗಾಗಿದೆ. ನಾನು ಫ್ರೈ ಮಾಡಿಟ್ಟಿರೋ ಹೀರೆಕಾಯಿ ಸ್ಲೈಸು ಅದನ್ನು ಹಾಕಿ ಒಂದು 4 ರೌಂಡ್ ತಿರ್ಸ್ಬಿಟ್ಟಿದ್ದೀನಿ. ಚಟ್ನಿ ಆಗೋಯ್ತು, ರೆಡಿ ಆಯಿತು. ಇವಾಗ ಒಂದು ಇದರಲ್ಲಿ ಫ್ರಿಜ್ಜಲ್ಲಿಡೋಕ್ಕೆ ಆವದನ್ನು ಗ್ಲಾಸ್ ಬಾಕ್ಸು, ಅದನ್ನು ಚೆನ್ನಾಗಿ ಒರೆಸ್ಕೊಂಡು ಡ್ರೈ ಮಾಡಿಕೊಂಡು ಈಗ ಒಂದು ಚಿಕ್ಕ ಒಗ್ಗರಣೆ ಕೊಡ್ತೀನಿ. ಕೊನೆಯಲ್ಲಿ 1 ಚಮಚ ಎಣ್ಣೆ ಹಾಕಿದ್ದೀನಿ. ಏನಿಲ್ಲ, ಸಾಸಿವೆ, ಜೀರಿಗೆ, ಇಂಗು ಎಲ್ಲ ಹಾಕಿದ್ದೀನಿ ಆವಾಗಲೇ. ಇವಾಗ 2 ಕರಿಬೇವು, ಇಷ್ಟನ್ನು ಹಾಕ್ಬಿಟ್ಟು ತಣ್ಣಗಾಗೋ ತನಕ ಇಟ್ಬಿಟ್ಟು, ಯಾವತ್ತೂ ಮರಿಬೇಡಿ, ತಣ್ಣಗಾದ್ಮೇಲೆ ಚಟ್ನಿ ಜೊತೆ ಮಿಕ್ಸ್ ಮಾಡಬೇಕು. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಿಗ್ತೀನಿ.